ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2023 ಮಾಡಲು ಒಂದು ಟಾಟಾ ಇಂಟ್ರಾ V30 ಗಾಡಿ ಸೇಲಿ ಬಂದಿದೆ. ವೀಕ್ಷಕರೇ, ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಸಾಕು, ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇನಾದರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲಾಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಫೇಸ್ಬುಕ್ಕಲ್ಲಿ ಏನಾದರೂ ವಿಡಿಯೋ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ವೀಕ್ಷಕರೇ, ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ಈ ವಿಡಿಯೋ ಕೆಳಗಡೆ ಈ ವಿಡಿಯೋ ಮೇಲ್ಗಡೆನೆ ಒಂದು ವಿಡಿಯೋ ಅಂತ ಹಾಕಿರ್ತೀವಿ. ನೀವು ಆ ಲಿಂಕ್ ಟಚ್ ಮಾಡಿದ್ರೆ ಸಾಕು, ಯೂಟ್ಯೂಬಲ್ಲಿ ಪ್ಲೇ ಆಗುತ್ತೆ, ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ಅಂತ ಹೇಳ್ಬೋದು. ವೀಕ್ಷಕರೇ, ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಾದರೂ ಒಂದು ಟಾಟಾ ಇಂಟ್ರಾ V30 ಗಾಡಿ ಹುಡುಕ್ತಾ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೇವೆ. ವೀಕ್ಷಕರೇ, ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲ್ಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದ್ದು ಒಂದು 5 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು. ವೀಕ್ಷಕರೇ, ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂತ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಾಗಿದ್ದರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರ್ ಫೋಟೋಸ್ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಕೇಳ್ಬೋದು. ಓನರ್ ನಂಬರು ವೀಡಿಯೋ ಕೆಳಗಡೆ ಟೈಟಲಲ್ಲಿರುತ್ತೆ. ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡಲ್ಲ. ಓಕೆನಾ? ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದ್ದಾರೆ. ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಸರ್, ಟಾಟಾ ಇಂಟ್ರಾ V30ಗೆ ಟಾಟಾ ಇಂಟ್ರಾ V30. V30ಗೆ ಓಕೆ, ಮಾಡಲು ಸರ್ 23 ರಿಜಿಸ್ಟ್ರೇಷನ್ ಸರ್. ಅದು 23 ರಿಜಿಸ್ಟ್ರೇಷನ್ ಅಂದರೆ 22 ಮಾಡಲ 23 22 ಮ್ಯಾನುಫ್ಯಾಕ್ಚರ್ ಆಗಿದೆ, ಹಾಂ 23 ರಿಜಿಸ್ಟರ್ ಆಗಿದೆ ಜನವರಿಯಲ್ಲಿ. ಓಕೆ, ಓನರ್ ಎಷ್ಟು ಜನ ಸರ್? ಈಗ ನಾವು ಸೆಕೆಂಡ್ ರನ್ನಿಂಗ್ ಇದೆ ಸರ್ ಇವಾಗ. ಓಕೆ, ಕಿಲೋಮೀಟ್ರ್ ಎಷ್ಟು ಹೊಡಿದೆ ಗಾಡಿ? 75-76 ಓಡಿದೆ ಸರ್ ಇವಾಗ. ಓಕೆ, ಡೀಸೆಲ್ ಗಾಡಿ ಅಲ್ಲ ಸರ್ ಇದು? ಹಾಂ, ಡೀಸೆಲ್ ಸರ್. ಓಕೆ, ಗಾಡಿದು FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದಾವಾ? ಎಲ್ಲ ರನ್ನಿಂಗ್ ಇದೆ ಸರ್, ಎಮಿಷನ್ನು ರನ್ನಿಂಗ್ ಇದೆ. ಓಕೆ, ಟೈರೆಲ್ಲ ಹೆಂಗಿದಾವೆ ಗಾಡೀಲಿ? ಟೈರ್ ಚೆನ್ನಾಗಿದೆ ಸರ್, 4 ಟೈರ್ ಚೆನ್ನಾಗಿದ್ದಾವೆ. ಸ್ಟೆಪ್ನಿನೂ ಚೆನ್ನಾಗೈತೆ. ಸ್ಟೆಪ್ನಿನ ಸ್ವಲ್ಪ ರೀವರ್ಕ್ ಆಗಿದೆ ಆ್ಯಕ್ಚುಲಿ. ಓಕೆ, ಅದನ್ನು ಬಿಟ್ಟು ಚೆನ್ನಾಗೈತೆ. ಓಕೆ, ಗಾಡಿ ಮೇಲೆ ಫೈನ್ಗಳು ಫೈನಾನ್ಸು ಆ ಥರ ಏನೂ ಇಲ್ಲ ಸರ್. ಎಲ್ಲ ರನ್ನಿಂಗ್ ಚೆನ್ನಾಗಿದೆ ಗಾಡಿಗ? ಹಾಂ, ಎಲ್ಲ ಪಕ್ಕ ಇದೆ. ಬಾಡಿ ಎಲ್ಲ ಓಕೆ ಇದೆಯಾ? ಬಾಡಿನೂ ಓಕೆ ಇದೆ. ಏನು ಟಿಂಕರ್ ಕೆಲಸ ಆ ಥರ ಏನೂ ಇಲ್ಲ? ಹಾಂ, ಆ ಥರ ಏನೂ ಇಲ್ಲ. ಓಕೆ, ಈಗ ಗಾಡಿ ಎಲ್ಲಿರೋದು ಸರ್ ಲೊಕೇಶನ್ನು? ಸರ್, ಬೆಳಗಾವಿ ಡಿಸ್ಟಿಕ್ ರಾಯಬಾಗ್ ತಾಲೂಕು ಅಂತ ಮೊರಬ್ ಅಂತ ಒಂದು ಊರಿದೆ, ಅಲ್ಲಿರೋದು. ಓಕೆ, ಈಗ ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಮ ಕಡೆ ಒರಿಜಿನಲ್ಲು? ಎಲ್ಲ ಮನೇಲಿದ್ದಾವೆ. ನಾನು ಈ ಕಡೆ ಕೆಲಸದ ಬೆಂಗಳೂರಲ್ಲಿದ್ದೀನಿ. ಓಕೆ, ನೀವು ಅಲ್ಲಿ ಹೋಗೋದಾದ್ರೆ ಎಲ್ಲ ಅರೇಂಜ್ ಮಾಡ್ತೀನಿ ಸರ್, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಏನು ಹೇಳ್ತೀರಿ ಸರ್ ಗಾಡಿ ರೇಟು? ಸರ್, ಆ್ಯಕ್ಚುಲಿ ನಾನು 550 ಲಾಸ್ಟ್ ಮಾಡಿಬಿಟ್ಟಿದ್ದೀನಿ. ನಾನು 570 ಹೇಳ್ತಾ ಇದ್ದೀನಿ. 540, 550 ಲಾಸ್ಟ್ 540 ಸರ್. ಆಗ ಓಕೆ, 540ಕ್ಕೆ ಫೈನಲ್ ಮಾಡಿಕೊಡ್ತೀರಾ?